ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಪ್ಪನ ಮನೆ ಅಡುಗೆ ಯೂಟ್ಯೂಬ್ ಚಾನಲ್. ಇವತ್ತು ನಾನಿಲ್ಲಿ ನಿಮಗೆ ಕ್ವಿಕ್ಕಾಗಿ ಆಗೋವಂಥ ವೆಜಿಟೇಬಲ್ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೆ ಮೊದಲನೇದಾಗಿ ನಾವು ಮಸಾಲೆನ ರುಬ್ಕೋಬೇಕು. ಅದಕ್ಕೆ ನಾನು ಒಂದು 3 ಈರುಳ್ಳಿ ಹಾಕ್ಕೊಂಡೆ ಮಿಕ್ಸಿ ಜಾರಿಗೆ. ಆಮೇಲೆ ತೆಂಗಿನಕಾಯಿ ತುರಿದಿರೋದು ಇದೆರಡೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡೆ. ಈಗ ಇದಕ್ಕೆ ನಾನು ಖಾರ ಪುಡಿ ಹಾಗೆ ಸಾಂಬಾರು ಪುಡಿ ಇದೆರಡೂ ಹಾಕೋಬೇಕು. ಸಾಂಬಾರು ಪುಡಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಅಂಥದ್ದು. ಎರಡನ್ನೂ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. 3 ಸ್ಪೂನ್ ಹಾಕ್ಕೊಂಡು ಮತ್ತೆ ನಾವು ಇದು ಮಸಾಲೆಗೆ ರುಬ್ಕೋಬೇಕು. ಇದು ತುಂಬ ಫೈನಾಗಿ ಪೇಸ್ಟ್ ಆಗಬೇಕು. ಅದಕ್ಕೋಸ್ಕರ ನಾನು ಫಸ್ಟ್ ಈರುಳ್ಳಿ ಮತ್ತು ತೆಂಗಿನ ತುರಿನ ರುಬ್ಕೊಂಡೆ. ಅದಾದಮೇಲೆ ನಾನು ಇದು ಖಾರ ಪುಡಿ ಮತ್ತು ಸಾಂಬಾರು ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಮಸಾಲೆ ರೆಡಿ ಮಾಡಿದೆ. ಇದು ನಿಮಗೆ ಒಂದು 15 ನಿಮಿಷದಲ್ಲಿ ಆಗೋವಂಥ ಸಾಂಬಾರು. ನೀವು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡ್ರೆ ಜಾಸ್ತಿ ಟೈಮೇ ಹಿಡಿಯಲ್ಲ, ನಿಮ್ಗೆ ತುಂಬ ಬೇಗ ಮಾಡ್ಕೋಬೋದು. ಆಮೇಲೆ ನೋಡಿ, ಇವಾಗ ನೆಕ್ಸ್ಟ್ ನಾವು ಪ್ರೊಸೆಸಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಯೂಶ್ವಲಿ ನಾವು ಒಗ್ಗರಣೆನ ಸಾಂಬಾರೆಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಹಾಕ್ಕೋತೀವಿ. ಆದರೆ ಇದರಲ್ಲಿ ನಾವು ಫಸ್ಟಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಒಂದು ಕುಕ್ಕರಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆನೂ ಹಾಕ್ಕೊಂಡೆ. ಸಾಸಿವೆ ಚಟಪಟ ಅಂದಮೇಲೆ ನಾನು ಒಂದು ಈರುಳ್ಳಿನೂ ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಹಾಕ್ಕೋತಿದ್ದೀನಿ. ಈರುಳ್ಳಿ ನಾವು ಮಸಾಲೆಗೂ ಹಾಕ್ಕೊಂಡಿದ್ವಿ, ಇದಕ್ಕೂ ಹಾಕೋದ್ರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು ಈರುಳ್ಳಿನ ನಾನು ಹೆಚ್ಕೊಂಡು ಹಾಕ್ಕೋತಿರೋದು. ಈಗ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ನಾನು ಹಾಕ್ಕೋತಿದ್ದೀನಿ, ಫ್ಲೇವರ್ ಚೆನ್ನಾಗಿ ಬರಲಿ ಅಂತ. ನಮ್ಮನೇಲಿ ಗೆಸ್ಟ್ಸ್ ಬಂದಿದ್ದರು, ಆವಾಗ ಇನ್ನೂ ಅಡುಗೆ ರೆಡಿ ಆಗಿರಲಿಲ್ಲ. ಅರ್ಜೆಂಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಈ ಸಾಂಬಾರನ್ನ ನಾವು ನಮ್ಮನೇಲಿ ಮಾಡಿದ್ವಿ. ಅದನ್ನೇ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತಿರೋದು. ಈಗ ನಾನು ಟೊಮ್ಯಾಟೊನೂ ಹಾಕ್ಕೋತಿದ್ದೀನಿ ಒಗ್ಗರಣೆಗೆ. ಹಾಕ್ಕೊಂಡು ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ನಾವು ಇದನ್ನು ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಆಮೇಲೆ ನಿಮ್ಮ ಮನೇಲಿ ಇನ್ನೊಬ್ರು ಇದ್ದರು ಅಂತಂದರೆ ಅವ್ರ ಹತ್ರ ನೀವು ತರಕಾರಿನ ಹೆಚ್ಚೋದಕ್ಕೆ ಕೇಳಿಬಿಟ್ಟು ನೀವು ಇದನ್ನೆಲ್ಲ ಮಾಡ್ಕೋಬೋದು. ಒಗ್ಗರಣೆಗೆ ರೆಡಿ ಮಾಡೋದು, ಮಸಾಲೆ ಎಲ್ಲ ರೆಡಿ ಮಾಡೋದು ಇವೆಲ್ಲ. ಈಗ ನೋಡಿ, ನಾನು ಮಸಾಲೆ ಏನು ರುಬ್ಬಿದ್ನಲ್ಲ ಅದನ್ನು ಇದೇ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಗಟ್ಟಿ ಮಸಾಲೆ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಎಣ್ಣೆಲಿ. ಈ ಥರ ಫ್ರೈ ಮಾಡೋದ್ರಿಂದ ಅದ್ರ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಬಿಡುತ್ತೆ. ಅದಕ್ಕೋಸ್ಕರ ಈಗ ನಾನು ಅದೇ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನ ಇದಕ್ಕೆ ಬಗ್ಗಿಸ್ಕೊತಿದ್ದೀನಿ. ಈಗ ಇದನ್ನು ಒಂಚೂರು ಬಿಸಿ ಆಗೋದಕ್ಕೆ ಬಿಡಬೇಕು ಫಸ್ಟು. ಅದಾದಮೇಲೆ ಈಗ ನೋಡಿ, ನಾನು ಇಲ್ಲಿ ಯೂಸ್ ಮಾಡಿರೋದು ಸುಲಿಯೋ ಕಾಳು, ಬೀನ್ಸು, ಅದಾದಮೇಲೆ ಕ್ಯಾರೆಟು, ಆಮೇಲೆ ಒಂದು ಸ್ವಲ್ಪ ಆಲೂಗಡ್ಡೆನೂ ನಾನು ಹಾಕ್ಕೋತಿದ್ದೀನಿ. ಫಸ್ಟ್ ಇದನ್ನು ಇಷ್ಟು ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಆಲೂಗಡ್ಡೆ ಹಾಕೋಣ. ಇಲ್ಲಿ ನಾನು ಆಲೂಗಡ್ಡೆನೂ ಯೂಸ್ ಮಾಡಿದ್ದೀನಿ. ಇಷ್ಟು ತರಕಾರಿನ ನಾನು ಯೂಸ್ ಮಾಡಿರೋದು. ವೆಜಿಟೇಬಲ್ಸ್ ಎಲ್ಲ ಇಲ್ಲಿ ಜಾಸ್ತಿನೇ ಇದೆ, ಒಂದು 15 ಜನರಿಗೆ ಆಗೋಷ್ಟು ನಾವಿಲ್ಲಿ ಅಡುಗೆನ ಮಾಡ್ಕೊಂಡಿರೋದು. ನಿಮ್ಮ ಮನೇಲಿ ಯಾವ ತರಕಾರಿ ಇದೆಯೋ ಅದೇ ತರಕಾರಿನ ಯೂಸ್ ಮಾಡಿಕೊಂಡು ನೀವು ಇದೇ ಥರ ಸಾಂಬಾರನ್ನ ಮಾಡ್ಕೋಬೋದು. ಈಗ ನಾನು ಒಂಚೂರು ಸಾಂಬಾರು ಗಟ್ಟಿ ಬರಲಿ ಅಂತ ಅದಕ್ಕೆ ಒಂಚೂರು ತೊಳೆದಿರೋ ಅಂಥ ದಾಲನ್ನು ಹಾಕ್ಕೋತಿದ್ದೀನಿ, ತೊಗರಿಬೇಳೆನ ಒಂದು ಅರ್ಧ ಕಪ್ ಆಗೋ ಅಷ್ಟು. ಅದಾದಮೇಲೆ ನಾನು 1 ಲೀಟರ್ ಆಗೋಷ್ಟು ನೀರನ್ನ ಹಾಕ್ಕೋತಿದ್ದೀನಿ. ನೋಡಿ, ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಆ ಥರ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ ರೀ ಯಾವ ಥರ ಕನ್ಸಿಸ್ಟೆನ್ಸಿ ಇದೆ ಅಂತ. ಈ ಸಾಂಬಾರು ನೋಡಿ ಈ ಥರ ಬಂದಿದೆ, ಇಷ್ಟು ಗಟ್ಟಿ ಇದೆ. ಬೆಂದ ಮೇಲೆ ಇನ್ನೂ ಒಂಚೂರು ಗಟ್ಟಿ ಆಗುತ್ತೆ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋತಿದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ನೀವು ಇದು ತರಕಾರಿನ ಬೇಯಿಸ್ಕೊಂಡ್ರೆ ನಿಮ್ಮದು ಸಾಂಬಾರು ರೆಡಿನೇ ಆಗೋಗುತ್ತೆ. ಈಗ ನಾನು ಮುಚ್ಚಿಬಿಟ್ಟು 3 ವಿಷಲ್ ಬರೋದಕ್ಕೆ ಬಿಟ್ಕೋತೀನಿ. ಇದು 3 ವಿಷಲ್ ಬಂದರೆ ನಿಮಗೆ ಸಾಂಬಾರು ರೆಡಿ ಆಗೋಗುತ್ತೆ. ಈಗ ನೋಡಿ 3 ವಿಷಲ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಮೇಯ್ನಾಗಿ ಈ ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ನಾನು ರೆಸಿಪಿ ತೋರಿಸ್ತಾ ಇರೋ ರೀಸನ್ ಏನಂದರೆ, ನಿಮಗೆ ಕ್ವಿಕ್ಕಾಗಿ ವೆಜಿಟೇಬಲ್ ಸಾಂಬಾರು ಮಾಡಬೇಕು ಅಂತಂದರೆ ಇದು ತುಂಬ ಬೆಸ್ಟ್ ಮೆಥಡ್. ತುಂಬ ಬೇಗ ಆಗುತ್ತೆ, ಒಂದು 15 ಮಿನಿಟ್ಸ್ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಆಮೇಲೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಒಂದು ಮೋಟಿವೇಶನ್ ಕೊಟ್ಟಾಗುತ್ತೆ. ನಾವು ಹೊಸ ರೆಸಿಪಿನ ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.